ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಮಲೆನಾಡ ಮೆರುಗು ಚಾನಲ್ಗೆ ನಿಮಗೆಲ್ಲರಿಗೂ ಹಸಿರಾದ ಸ್ವಾಗತ. ಇವತ್ತು ನಾನು ನಿಮಗೆ ಮಲೆನಾಡಲ್ಲಿ ಸಿಗುವ ಹತ್ತಿಕಾಯಿಯ ಹಸಿ ಚಟ್ನಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ಅಜ್ಜಿ ಹೇಳಿದ ರೆಸಿಪಿ. ಇದು ರುಚಿಯಾಗಿರೋದು ಅಷ್ಟೇ ಅಲ್ಲ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಿಂದಿನ ಕಾಲದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋರಲ್ವ, ಆವಾಗ ಅವರಿಗೆ ತಿನ್ನೋಕ್ಕೆ ತರಕಾರಿಗಳೆಲ್ಲ ಸಾಕಾಗ್ತಾ ಇರಲಿಲ್ಲ. ಅವರು ನಮ್ಮ ಪ್ರಕೃತಿಯಲ್ಲಿ ಸಿಗುವ ಅನೇಕ ರೀತಿಯ ಸೊಪ್ಪು, ಕಾಯಿಗಳು, ಹಣ್ಣುಗಳು, ಗೆಡ್ಡೆ ಗೆಣಸುಗಳು ಇವುಗಳನ್ನೆಲ್ಲ ಬಳಸ್ಕೊಂಡು ಅಡುಗೆ ಮಾಡ್ಕೊಳ್ತಿದ್ರು. ಅವುಗಳಿಂದ ಹೊಟ್ಟೆ ತುಂಬೋದಷ್ಟೇ ಅಲ್ಲ, ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರ್ತಿತ್ತು. ಈ ಹತ್ತಿಕಾಯಿ ಚಟ್ನಿ ಮಾಡೋದು ತುಂಬ ಸರಳ. ಗ್ರಾಮೀಣ ಮನೆಮದ್ದಿನ ರೀತಿಯಲ್ಲಿ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಇದರಲ್ಲಿ ಫೈಬರು, ವಿಟಮಿನ್ಸು, ಮಿನರಲ್ಸು ತುಂಬಿರುತ್ತೆ. ನಾವು ಮಾಡ್ತಿರೋ ಹತ್ತಿಕಾಯಿ ಚಟ್ನಿಯ ಉಪಯೋಗಗಳೇನೆಂದರೆ, ಇದು ಜೀರ್ಣಕ್ರಿಯೆ ಉತ್ತಮವಾಗಿಸುತ್ತೆ, ರಕ್ತಹೀನತೆ ಅಥವಾ ಅನಿಮಿಯಾ ಕಡಿಮೆ ಮಾಡುತ್ತೆ, ಮಲಬದ್ಧತೆಗೆ ಸಹಕಾರಿಯಾಗಿದೆ, ನಮ್ಮ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ, ಹಾರ್ಮೋನಲ್ ಬ್ಯಾಲೆನ್ಸ್ಗೆ ಸಹ ಒಳ್ಳೆಯದು ಮತ್ತು ತೂಕ ನಿಯಂತ್ರಣಕ್ಕೂ ಕೂಡ ತುಂಬ ಸಹಕಾರಿಯಾಗಿದೆ. ನ್ಯಾಚುರಲ್ ಮತ್ತು ಹೆಲ್ದಿ ಚಟ್ನಿ ಬೇಕು ಅನ್ನೋರಿಗೆ ಇದು ಬೆಸ್ಟ್ ಆಪ್ಷನ್. ಮತ್ತು ಡಯಾಬಿಟೀಸ್ ಇರೋರು ಹೆಚ್ಚು ಸೇವಿಸಬಾರ್ದು. ಬನ್ನಿ ಸ್ನೇಹಿತರೆ, ಇವಾಗ ಹತ್ತಿಕಾಯಿ ಚಟ್ನಿ ಮಾಡುವ ವಿಧಾನವನ್ನು ನೋಡೋಣ. ಮೊದಲು ಹತ್ತಿಕಾಯಿಯನ್ನು ಕಟ್ ಮಾಡ್ಕೋಬೇಕು. ಒಂದು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಹತ್ತಿಕಾಯಿ ಹೋಳುಗಳನ್ನು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ನಂತರ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಈ ಚಟ್ನಿ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್: ಕಾಯಿ ತುರಿ, ಸ್ವಲ್ಪ ಹುಣಸೆಹಣ್ಣು, ಹಸಿಮೆಣಸು, ನಾನಿಲ್ಲಿ ನಮ್ಮ ಹಳ್ಳಿಗಳಲ್ಲಿ ಸಿಗುವ ಚಿಕ್ಕ ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಮತ್ತು 2 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಚಿಕ್ಕ ತುಂಡು ಶುಂಠಿ, ಮತ್ತು ಸ್ವಲ್ಪ ಉಪ್ಪು, ಮತ್ತು ಬೇಯಿಸ್ಕೊಂಡಿರುವಂಥ ಹತ್ತಿಕಾಯಿಗಳನ್ನು ಸೇರಿಸ್ಕೊಳ್ಬೇಕು. ಇದನ್ನೆಲ್ಲ ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಹತ್ತಿಕಾಯಿ ಚಟ್ನಿ ರೆಡಿಯಾಗಿದೆ. ಇದನ್ನು ನಮ್ಮ ಮಲೆನಾಡು ಅಕ್ಕಿ ರೊಟ್ಟಿ ಜೊತೆ ತಿನ್ನೋಕ್ಕೆ ಸಖತ್ ಟೇಸ್ಟಿಯಾಗಿರುತ್ತೆ. ಚಪಾತಿ, ದೋಸೆ, ಮುದ್ದೆ ಜೊತೆಗೂ ಸಹ ಚೆನ್ನಾಗಿರುತ್ತೆ. ಈ ಹತ್ತಿಕಾಯಿ ಚಟ್ನಿನ ಖಂಡಿತ ನೀವು ಟ್ರೈ ಮಾಡಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ತಪ್ಪದೆ ಮಲೆನಾಡ ಮೆರುಗು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.